ಮಗಳು ಆಗಿರು. ಒಳ್ಳೆಯ ಮನೆತನದಿಂದ ಬಂದವಳಂತೆ ಕಾಣುತ್ತಿದ್ದೀಯ. ಆದರೆ ನಿನ್ನ ರೂಪಕ್ಕೂ ವರ್ತನೆಗೂ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಾಣುತ್ತಿದೆಯಲ್ಲ. ಏನೇ ಹುಚ್ಚಾಟ ಇದು? ಯಾರು ನೀನು? ಎಲ್ಲಿಂದ ಬಂದೆ? ಈ ಮರುಳಾಟದ ಹಿನ್ನೆಲೆ ಏನು ಹೇಳು? ಅಯ್ಯ, ನಾನು ಯಾರೆಂದು ಗೊತ್ತಾಗಲಿಲ್ಲವೇ ನಿಮಗೆ? ಇಲ್ಲವಲ್ಲ. ನಾನು ಇಲ್ಲಿಯವಳೆ, ಈ ಮನೆಯವಳೆ. ನಮ್ಮ ನಂದೀಶ್ ಶೆಟ್ಟಿ ಇದ್ದಾರಲ್ಲ, ಅವರ ಒಬ್ಬಳೇ ಮಗಳು ನಾನು. ಆಲೋಲಿಕೆ ಅಂತ ನನ್ನ ಹೆಸರು. ನನ್ನಪ್ಪ ನೀನೇ ನನಗೆ ಸರಿಯಾದ ವರ ಎಂದು ಗ್ರಹಿಸಿ ನನ್ನನ್ನಿಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ನೋಡಲು ಬಹಳ ಸುಂದರನಿದ್ದೀಯ, ಆದರೆ ಗ್ರಹಚಾರ ಫಲದಿಂದ ಎಲ್ಲವನ್ನೂ ಕಳೆದುಕೊಂಡವನಂತೆ ಕಾಣುತ್ತಿದ್ದೀಯ. ಇರಲಿ, ನನಗೆ ಅದೆಲ್ಲ ಮುಖ್ಯವಲ್ಲ. ನಾನು ನಿನ್ನಲ್ಲಿ ನನ್ನ ಮನದಾಸೆಯನ್ನು ವ್ಯಕ್ತಪಡಿಸಲು ಬಂದವಳು. ನನ್ನ ಮಾತನ್ನು ನಡೆಸಿಕೊಡುತ್ತೀರಾ? ಏನು? ನನ್ನನ್ನು ಮದುವೆಯಾಗಿ ನನ್ನ ಬಾಳನ್ನು ಬೆಳಗಬೇಕು ಅಯ್ಯ ನೀವು. ನಿಲ್ಲಿಸಿ ನಿಲ್ಲಿಸಿ, ಏನು ಮಾತಾಡುತ್ತಿದ್ದಿ ನೀನು? ಏನಾಯ್ತು? ಪ್ರತಿಷ್ಠಿತರಾದ ನಂದಿ ಶೆಟ್ಟಿ ಅವರ ಮಗಳಾಗಿ ನೀನು ಹೋಗಿ ಹೋಗಿ ನನ್ನಂತ ಭಿಕಾರಿಯನ್ನು ವರಿಸುವುದೇ? ನನ್ನ ಪೂರ್ವಾಪರವೇನಾದರೂ ತಿಳಿದಿದೆಯೇ ನಿನಗೆ? ಕೇವಲ ಬಾಹ್ಯ ರೂಪವೊಂದೇ ಸಾಕೆ ಮದುವೆಯಾಗಲು? ನನಗೆ ಸಾಕು. ತಂದೆ ತಾಯಿಯರ ಪ್ರೀತಿಯ ಮಗಳಾದ ನೀನು ಅವರು ಕೊಟ್ಟ ಸಲುಗೆಯನ್ನು ಈ ರೀತಿ ದುರುಪಯೋಗ ಪಡಿಸಿಕೊಳ್ಳಬಾರದು. ಅವರು ಮೆಚ್ಚಿದ ಗುಣ ಸಂಪನ್ನನನ್ನು ಮದುವೆಯಾಗಿ ಸುಖವಾಗಿರು. ಹೋಗು, ನನ್ನನ್ನು ಕಾಡಬೇಡ. ಹೋಗು ಹೋಗು, ನಾನು ಮಲಗಬೇಕು. ಅಪ್ಪನೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದು ಎಂದು ನಾನು ಹೇಳಿದನಲ್ಲ. ಅವರೇ ಹೇಳಿದ್ದು ನಿಮ್ಮನ್ನು ಮದುವೆಯಾಗಬೇಕೆಂದು. ಆಗದಾಗದು. ಅವರ ಸಮ್ಮತದಲ್ಲೇ ನೀನಿಲ್ಲಿಗೆ ಬಂದವಳಾದರು. ಅವರು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ ವಿಧ ಸರಿಯಲ್ಲ. ಸರಿ ಇಲ್ಲ. ಪ್ರಾಯ ಪ್ರಬುದ್ಧಳಾದ ನಿನ್ನನ್ನು ಒಬ್ಬಂಟಿಗಳಾಗಿ ಈ ಮಧ್ಯರಾತ್ರಿಯ ಸಮಯದಲ್ಲಿ ಇಲ್ಲಿಗೆ ಕಳುಹಿಸಬಾರದು ಎನ್ನುವ ವಿವೇಚನೆ ಬೇಡವೇ ಅವರಿಗೆ? ಅದೇನೇ ಇರಲಿ, ನನ್ನ ವಿವೇಕ ನನ್ನನ್ನು ತಡೆಯುತ್ತಿದೆ. ಮುಂಡವನಿಗೆ ನಾನೆಂದು ಎರಡು ಎಣಿಸಲಾರೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡು. ಹೋಗು ಹೋಗು. ಅಯ್ಯೋ, ಇದೇನಾಗಿ ಹೋಯ್ತು? ಏನಾಗಿ ಹೋಯ್ತು? ನನ್ನ ಪ್ರಯತ್ನವೆಲ್ಲ ನೀರಿಗಿಟ್ಟ ಹೋಮವಾಯ್ತಲ್ಲ. ಇವನು ನನ್ನನ್ನು ಮದುವೆ ಆಗಲು ನಿರಾಕರಿಸಿದನಲ್ಲ. ಏನು ಮಾಡಲಿ ಈಗ? ಈ ವಿಷಯವನ್ನು ನನ್ನ ಅಪ್ಪನಲ್ಲಿಯೇ ತಿಳಿಸುವುದು ಸೂಕ್ತ. ನನ್ನ ಮುತ್ತಿನ ಹಾರ